ಈಗ ಎಲ್ಲರೂ ಮಾತಾಡಿದ್ದಾರೆ, ಅದನ್ನೇ ಮಾತಾಡ್ತಾ ಇರೋದು. ನಮ್ಮ ಆಜ್ಞಾನವರು ಮಾಡಿರುವ 5 ಕಾರ್ಯಕ್ರಮಗಳು ಇದುವರೆಗೂ ಯಾರೂ ಮಾಡಿಲ್ಲ, ಮಾತಾಡೋಲ್ಲ ಗೊತ್ತಿಲ್ಲ. ಆದರೆ ಅವರು ಉದ್ದೇಶ ಹೆಂಗಿದೆ ಅಂದರೆ, ನನಗೆ ಇವಾಗ ಇನ್ನೂ 2.5 ವರ್ಷ ಎಲೆಕ್ಷನ್ ಇದೆ, ನನಗೆ ಎಲೆಕ್ಷನ್ ಓಟ್ ಹಾಕಬೇಕು ಅಂತ ಕೆಲವರು ಬರ್ತಾರೆ. ಅವ್ರು ಸದ್ಯಕ್ಕೆ ಬಂದು ದುಡ್ಡು ಕಾಸು ಕೊಟ್ಟು ತಗೊಂಡು ಓಟ್ ಹಾಕ್ಸ್ಕೊಂಡು ಹೊಟ್ಟೋಗೋರು ಎಷ್ಟೋ ಜನ ಇದ್ದಾರೆ. ಆದರೆ ಇವರು ಆ ಥರ ಅಲ್ಲ. ನನ್ನ ತಾಲೂಕು ಜನ ನನಗೋಸ್ಕರ ಓಟ್ ಹಾಕಿದ್ದಾರೆ. ಮೊನ್ನೆ ನಾನು ಅತಿ ಕಡಿಮೆ ಸಮಯದಲ್ಲಿ ಬಂದ್ರೂ ನನಗೆ ಸುಮಾರು ಓಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಋಣ ತೀರಿಸ್ತಾ ಇರಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಆಜ್ಞಾನಣ್ಣವರು ಸತತ ನಮ್ಮ ತಾಲೂಕಲ್ಲೇ ಇದ್ದು ನಮ್ಮ ತಾಲೂಕಿನ ಜನಕ್ಕೆ ಏನೇನು ಪ್ರಾಬ್ಲಮ್ಸ್ ಇದೆ, ಯಾವ ಹಳ್ಳಿಗಳಲ್ಲಿ ಏನೇನು ತೊಂದರೆ ಇದೆ, ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಕೊಟ್ಟು ಅವರ ಕಷ್ಟಗಳ ಸುಖಗಳು ಏನಿದೆ ಅದ್ರದ್ದು ಯಾವ ಥರ ಪರಿಹಾರ ಮಾಡ್ಬೋದು ಅಂತ ಈಗಿಂದ ಒಂದು ಹೆಜ್ಜೆಗಳಾಕಿ ನಮ್ಮ ಲೀಡರ್ಗಳಿಗೆಲ್ಲರೂ ಅಷ್ಟೇ ಎಲ್ಲರಿಗೂ ಅವರು ಹುಮ್ಮಸ್ ಕೊಡ್ತಾಯಿದ್ದಾರೆ. ನೀವೆಲ್ಲ ಏನು ಇದು ಮಾಡಬೇಕು, ನನ್ನ ಸಪೋರ್ಟ್ ಏನು ಬೇಕೋ ಹೇಳ್ಕೊಡ್ತೀನಿ, ನೀವು ಏನಾದರೂ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ತಾಲೂಕು ಮಾದರಿ ಆಗಬೇಕು ಅಂತ ಹೇಳ್ಬಿಟ್ಟು ಭಾರಿ ಪ್ರಯತ್ನ ಮಾಡ್ತಾವ್ರೆ. ಈಗ ಹೇಳ್ಬೇಕಾದ್ರೆ ನಮ್ಮ ದೀರ್ಘ ಸುಮಂಗಲಿ ಆಗಲಿ ಅವ್ರು ಮಾಡಿರೋ 5 ಕಾರ್ಯಕ್ರಮಗಳಲ್ಲಿ ಯಾವುದೇ ಆಗಲಿ, ನಮ್ಮ ಸರ್ಕಾರ 5 ಕಾರ್ಯಕ್ರಮಗಳಿಗಿಂತ ಇವರ 5 ಕಾರ್ಯಕ್ರಮ ಜನರಿಗೆ ಕರೆಕ್ಟಾಗಿ ಮುಗ್ತಾ ಇದೆ, ಜನರ ಸರಿಯಾಗಿ ಉಪಯೋಗಿಸ್ತಂತಂದ್ರೆ ಇವ್ರ ಕಾರ್ಯಕ್ರಮಗಳಿಗೆ ನೋಡ್ಬಿಟ್ಟು ಜನ ಇವ್ರಿಗೆ ಎಷ್ಟು ಒಂದು ಉದಾರ ಮನಸ್ಸಿದೆ ಅಂತ. ಯಾಕಂದರೆ ದುಡ್ಡಿರೋರು ಇವ್ರಿಗಿಂತ ಬೇಕಾದಷ್ಟು ದುಡ್ಡಿರೋರು ಇದ್ದಾರೆ. ಇವಾಗ ಎಲೆಕ್ಷನ್ಸ್ಗೆ ಬಂದಿರೋರು ಬೇಕಾದಷ್ಟು ನಮ್ಮ ರಾಜಕೀಯದಲ್ಲಿ ಇರೋರೆಲ್ಲ ಇದ್ದಾರೆ. ಆದರೆ ಯಾರಿಗೂ ಇಷ್ಟು ಉದಾರವಾಗಿ ದಾನ ಮಾಡಬೇಕು ಅಂತ ಮನಸ್ಸಿಲ್ಲ. ಅವ್ರು ಕೊಡಬೇಕಾದ್ರೆ ಸಹಾಯ ಮಾಡಬೇಕು, ಬಡವರು ಹೇಳಬೇಕು ಅಂತ. ಇವರು ಒಳ್ಳೆಯ ಮನಸ್ಸಿನಿಂದ ಏನೇ ಮಾಡಲಿ ಅದನ್ನು ಒಳ್ಳೆ ತೃಪ್ತಿಯಿಂದ ನನಗೆ ಖರ್ಚಾಯಿತು ಒಂದು ಯೋಚನೆ ಇದುವರೆಗೂ ಮಾಡಿರಲಿಲ್ಲ. ನಾವು ಅವ್ರ ಜೊತೆ ಸುಮಾರು 5-6 ವರ್ಷದಿಂದ ನೋಡ್ತಾ ಇದ್ವಿ ಅವ್ರನ್ನ. ಆದರೆ ಅವ್ರ ಹತ್ರ ಇರೋವಂಥ ಬುದ್ಧಿ ಅವಾಗ ಸದ್ಯಕ್ಕೆ ನಮ್ಮ ಕೆಲಸ ಆಗಬೇಕು, ಓಟ್ ಹಾಕ್ಸ್ಬೇಕು ಅನ್ನೋ ಉದ್ದೇಶ ಅಲ್ಲ. ಅವ್ರು ನೀವು ಓಟ್ ಹಾಕ್ತಿರೋ ಬಿಡ್ತಿರೋ ನಮ್ಮಿಂದ ಜನಕ್ಕೆ ಒಳ್ಳೆಯದಾಗಿದೆಯಾ ಆ ಥರ ಒಳ್ಳೇದು ಬಯಸಂಥವ್ರು ಅವ್ರು ನಮ್ಮ ನಾಯಕರಾಗಿರೋದಕ್ಕೆ ನಮಗೆಲ್ಲ ಖುಷಿ ಆಗ್ತಾಯಿದೆ. ಇಂಥ ನಾಯಕರಿಗೆ ಪ್ರತಿಯೊಬ್ಬರು ನಿಮ್ಮ ಪತ್ರಕರ್ತರ ಸಹಾಯದಿಂದ ಎಲ್ಲ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ಇಂಥವ್ರನ್ನ ನಾವು ಬೆಳೆಸಬೇಕು. ಯಾಕಂದರೆ ಅವರಿಂದ ನಮ್ಮ ತಾಲೂಕು ಬೆಳೆಯುತ್ತೆ. ಅವರು ಉದ್ಯಮಿಯಾಗಿ ಎಲ್ಲೋ ಬೆಳೆದು ನಮ್ಮ ತಾಲೂಕು ಉದ್ಧಾರ ಮಾಡೋಕ್ಕೋಸ್ಕರ ನಮ್ಮ ತಾಲೂಕು ಚೆನ್ನಾಗಾಗಬೇಕು, ನಮ್ಮ ತಾಲೂಕು ಮಾದರಿ ಇರಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಇಂಥವ್ರಿಗೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಪತ್ರಿಕೆ ಮೂಲಕ ಕೇಳ್ಕೊಂತ 2 ಮಾತು ಮುಗಿಸ್ತೀನಿ. ಈಗ ಮೊದಲನೇದಾಗಿ ನಮ್ಮ ಪತ್ತೂರು ಮಂಜುನಾಥ್ ಅವ್ರಿಗೆ ನಮ್ಮ ಧನ್ಯವಾದಗಳು. ಯಾಕಂದರೆ ಈ ತಾಲೂಕಿಗೆ ಇಂಥ ಉತ್ತಮವಾದಂಥ ಕ್ಯಾಂಡಿಡೇಟ್ ಕೊಡ್ತಾರೆ ನಾವು ಅಂದ್ಕೊಂಡಿಲ್ಲ. ಈಗ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀನಿ. ಆದರೆ ನಾವು ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀನಿ. ಯಾಕೆಂದರೆ ಈಗಾಗಲೇ 5 ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ. 1 ಲಕ್ಷ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಕಾರ್ಯಕ್ರಮ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡಲ್ಲ, ಆ ಖುಷಿ ಇದ್ದಾಗ ಕೊಡ್ತಾರೆ. ಅದು ತುಂಬ ಒಳ್ಳೆಯದು. ಆಮೇಲೆ ನಾವು ಮುಖ್ಯವಾಗಿ 2 ಕಾರ್ಯಕ್ರಮಗಳು ನಮಗೆ ಇಷ್ಟವಾದ ಕಾರ್ಯಕ್ರಮಗಳು ಅದನ್ನು ನಾವು ಮಾಡ್ತಾ ಇದ್ದೀವಿ. ಗರ್ಭಿಣಿಯವ್ರಿಗೆ ಶ್ರೀಮಂತ ಕೊಡ್ತಾ ಇದ್ದಾರಲ್ಲ, ಅದೇನಷ್ಟು ಈಜಿ ಅದು ಭಗವಂತನಿಗೆ ಒಬ್ಬೊಬ್ರಿಗೆ ಒಂದು ಬುದ್ಧಿ ಕೊಡ್ತಾರೆ. ಒಬ್ಬ ಹೆಣ್ಣುಮಗಳಿಗೆ ಶ್ರೀಮಂತಿಗೆ ಮಾಡಿ ಆಹಾರ ಕಿಚ್ಚುಗಳು ಕೊಟ್ಟು ಅವ್ರಿಗೆ ತಗುಲುವಂಥ ಸಹಾಯಧನ ಕೊಡ್ತಿರೋಂಥ ಬಾಯಲ್ಲಿ ಬಂದಿದೆ ನೋಡು, ನಿಜವಾದ ದೇವರಂಥ ಮನುಷ್ಯ. ಆಮೇಲೆ ಇನ್ನೂ ಒಂದು ಕಾರ್ಯಕ್ರಮ ಅಂದ್ಕೊಂಡಿದೆ, ಅದ್ಭುತವಾದ ಕಾರ್ಯಕ್ರಮ. ಎಷ್ಟೋ ಜನ ಪ್ರಾಣ ಉಳಿಸೋಂಥ ಕಾರ್ಯಕ್ರಮ ಏನಂದರೆ ಎಲಿಮಿಟ್ ಇದ್ದಾರೆ. ಈಗ ಕೂಲಿ ಜನ ಕಾರ್ಮಿಕರು ಕೂಲಿಗೆ ಹೋಗ್ತಾರೆ, ಅಕ್ಷರವಾಗಿ ನಾವು ಕಣ್ಣಾರು ನೋಡಿದ್ವಿ, ಸ್ಪಾಟಲ್ಲಿ ಸತ್ತಿರ್ತಾರೆ. ಪೊಲೀಸವರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ನಾವೆಲ್ಲ ಟೈಮ್ನಲ್ಲಿ ಕೆಲಸ ಮಾಡೋದು. ಇವ್ರಿಗೆ ಕೂಡ ಗುರುತಿಸಿ ಹೆಲ್ಮೆಟ್ ವಿತರಣೆ ಮಾಡ್ತಾ ಇದ್ದಾರೆ. ಭಗವಂತ ದೇವ್ರಿಗೆ ಒಳ್ಳೆ ಕೆಲಸ, ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಡಲಿ. ಮುಂದಿನ ದಿನಗಳಲ್ಲಿ ಹಂತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿ. ನಮ್ಮೆಲ್ಲರ ಸಪೋರ್ಟು ಇರ್ತದೆ. ನಾವು ನಮ್ಮ ಕಾಂಗ್ರೆಸ್ ಮುಖಂಡರಲ್ಲಿ ಒಂದೇ ಒಂದು ಮನವಿ ಮಾಡ್ತೀವಿ. ಆದಿನಾಡು ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಕಟ್ಟೋಣ, ಅವ್ರ ಕೈಯ ಬಂದು ಕೊಡಿಸೋಣ. ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಶಾಸಕರಾಗಿ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಇಷ್ಟೇ ನಾನು ಬಯಸ್ತೀನಿ.